15 ನಿಮಿಷದಲ್ಲಿ ಈ ಥರ ಮೃದುವಾದ ದೋಸೆನ ಮಾಡ್ಕೊಳ್ಳಿ. ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಆಗಿದೆ. ಅಕ್ಕಿ ಮತ್ತು ಬೇಳೆ ಯಾವುದು ಬಳಸ್ದೇ ಮಾಡಿದ್ದೀನಿ. ಬನ್ನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಮಾಡೋಕ್ಕೆ. ಇದು ನೋಡಿ, ಮಂಡಕ್ಕಿ ಹಳ್ಳು ಅಂತಾರೆ ನಮ್ಮ ಕಡೆ. ಇದನ್ನು ತಗೊಂಡಿದ್ದೀನಿ. ತಗೊಂಡ್ಬಿಟ್ಟು ಇದಕ್ಕೆ ನೀರು ಹಾಕಿಬಿಟ್ಟು ಸೈಡ್ಗಿಟ್ಟು ಒಂದು ಪಾತ್ರೆಯಲ್ಲಿ 1 ಕಪ್ ರವೆ, ಅಂದರೆ 1.5 ಕಪ್ಪು ರವೆ ತೊಗೊಂಡಿದ್ದೀನಿ ನಾನು. ನೋಡಿ, 1.5 ಕಪ್ ರವೆ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 3 ಸೌಟು, ಸಣ್ಣ ಸೌಟಿಂದ 3 ಸೌಟು ಮೊಸರು ಹಾಕಿದ್ದೀನಿ. ಮೊಸರು ಹಾಕಿಬಿಟ್ಟು 1 ಕಪ್ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಬ್ಯುಸಿ ಶೆಡ್ಯೂಲಲ್ಲಿ ಇರೋರಿಗೆ, ಇನ್ಸ್ಟೆಂಟಾಗಿ ದೋಸೆ ಮಾಡ್ಕೊಂಡು ತಿನ್ನಬೇಕು ಅನ್ನೋರಿಗೆ, ದೋಸೆ ಪ್ರಿಯರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡಿ, ನೀರು ಹಾಕಿಬಿಟ್ಟು ಕಲಿಸಿದ್ರೆ ಈ ಥರ ಆಯಿತು. ಆಮೇಲೆ ನಾವು ಏನು ಮಂಡಕ್ಕಿ ನೆನೆಸಕ್ಕಿಟ್ಟಿದ್ವಲ್ಲ ಅದನ್ನು ತೆಗೆದ್ಬಿಟ್ಟು ನೀರೆಲ್ಲ ಜಾನ್ಕೊಂಡ್ಬಿಟ್ಟು ಮತ್ತೆ ಇದರಲ್ಲಿ ಹಾಕಿಬಿಟ್ಟು ಒಂದು 5 ನಿಮಿಷ ನೆನೆಸಿ, 5 ನಿಮಿಷ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು. ನೋಡಿ, ಈ ಥರ ಆಗಿದೆ. ಇದನ್ನು 5 ನಿಮಿಷ ನೆನೆಸಕ್ಕೆ ಬಿಡಬೇಕು. 5 ನಿಮಿಷ ಆದಮೇಲೆ ನೋಡಿ ಈ ಥರ ಆಗಿದೆ. ಎಲ್ಲ ನೆನೆದ್ಬಿಟ್ಟು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸ್ಮೂತಾಗಿ ರುಬ್ಕೋಬೇಕು. ನೋಡಿ, ರುಬ್ಕೊಂಡಿದ್ದೀನಿ ಯಾವ ಥರ ಸ್ಮೂತಾಗಿದೆ ಅಂತ. ಈ ಥರ ರುಬ್ಕೊಳ್ಳಿ. ರುಬ್ಕೊಂಡಿರೋದು ಒಂದು ಬೌಲ್ಗೆ ತೆಕ್ಕೊಂಡ್ಬಿಡಿ. ನೋಡಿ, ನಾನು 2 ಸರಿ ರುಬ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಥರ ಈ ಹದಕ್ಕಿರಬೇಕು. ನಾವು ಯಾವಾಗ ದೋಸೆ ಹಾಕೋತೀವಿ ಆವಾಗ ಅದಕ್ಕೆ ಒಂದು ಚಿಟಿಕೆಯಷ್ಟು ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಈ ಥರ ಕಲಕಿ ಆಮೇಲೆ ತವ ಇಟ್ಬಿಟ್ಟು ಎಣ್ಣೆ ಸ್ಪ್ರೆಡ್ ಮಾಡಿ ಒಂದು 2 ಚಮಚ ಹಾಕಿಬಿಡಿ. ಚೆನ್ನಾಗಿ ಈ ಥರ ಹಿಟ್ಟು ಹಾಕಿಬಿಟ್ಟು ಅದು ಸೌಟಿಂದ ಹಿಂಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ವಲ್ಪನೇ ಮಾಡ್ಕೊಳ್ಳಿ, ಜಾಸ್ತಿ ಮಾಡ್ಕೋಬೇಡಿ. ಇದು ಸೆಟ್ ದೋಸೆ ಹಿಂಗೆ ಇದ್ರೇ ಚೆನ್ನಾಗಿರುತ್ತೆ. ತುಂಬ ಮೃದುವಾಗಿ ಬರುತ್ತೆ. ಸಖತ್ತು ತಿನ್ನೋಕ್ಕೆ ಟೇಸ್ಟು. ಟಿಫನ್ಗೆ, ಮಾರ್ನಿಂಗ್ ಲಂಚ್ಗೆ, ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸಖತ್ತು ಹೆಲ್ದಿಯಾಗಿರುತ್ತೆ. ಮಾಡ್ಕೊಳ್ಳಿ. ಹಾಕಿಬಿಟ್ಟು ಅದಕ್ಕೆ ಆಯಿಲ್ ಹಾಕಿಬಿಟ್ಟು ಬೇಯಕ್ಕೆ ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಅದು ಬಂದಿದೆ ಅಂತ. ಇದನ್ನು ಹೀಗೆ ಬೇಕಾದರೂ ತಿನ್ನಿ, ಇಲ್ಲಾಂದರೆ ಪಲ್ಟಿ ಆದರೂ ಮಾಡ್ಕೊಳ್ಳಿ. ನಾನೆಲ್ಲ ಪಲ್ಟಿ ಮಾಡ್ತೀನಿ, ಯಾಕೆಂದರೆ ನನಗೆ ಚೆನ್ನಾಗಿ ಬೇಯುತ್ತೆ ಇಲ್ಲ ಅನ್ನೋದು ಡೌಟು. ಅದಕ್ಕೆ 2 ಕಡೆ ಬೇಯಿಸ್ಕೊತೀನಿ ನಾನು. ನೋಡಿ, 2 ಕಡೆ ಬೇಯಿಸ್ಕೊಂಡ್ಮೇಲೆ ಇದು ಒಂದಲೇ ರುಮಾಲಿ ರೊಟ್ಟಿ ಥರ ಕಾಣಿಸ್ತಾ ಇದೆ, ಯಾಕೆಂದರೆ ಹೆಂಚು ಕಾಯ್ದಿರಲಿಲ್ಲ. ಆಮೇಲೆ ಇನ್ನೊಂದು ಹಾಕಿದೆ. ನೋಡಿ, ಇದು ಎಷ್ಟು ಚೆನ್ನಾಗಿ ಬಬ್ಬಲ್ಸ್ ಬರ್ತಾ ಇದೆ ಅಂತ, ಯಾಕೆಂದರೆ ಹೆಂಚು ಕಾಯಬೇಕು, ಚೆನ್ನಾಗಿ ಬಬ್ಬಲ್ಸ್ ಬರುತ್ತೆ. ನೋಡಿ, ಆಯಿಲೆಲ್ಲ ಹಾಕ್ಕೊಂಡ್ಬಿಟ್ಟೆ ಎಷ್ಟು ಚೆನ್ನಾಗಿದ್ದಿದೆ. ಹಾಗೇನೂ ತಿನ್ಬೋದು, ಆದರೆ ನಾನು 2 ಕಡೆ ರುಬ್ಕೋತೀನಿ. ಆಮೇಲೆ ನಮ್ಮ ಮನೆಯಲ್ಲಿ ಬೀಟ್ರೂಟ್ ಇತ್ತು, ಅದನ್ನು ತುರಿದ್ಬಿಟ್ಟೆ, ಸಣ್ಣ ತೂತಿಂದ ತುರಿದು ಅದನ್ನು ಹಿಟ್ಟಿಗೆ ಹಾಕ್ಕೊಂಡ್ಮೇಲೆ ಕಲರ್ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ, ಪಿಂಕ್ ಆಗಿತ್ತು. ಎಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮತ್ತೆ ಆಯಿಲ್ ಹಾಕಿ ಹಂಚಿಗೆ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡಿಲ್ಲ ನಾನು, ಹಿಂದೆ ದೋಸೆ ಎತ್ತಿದ್ವಲ್ಲ ಅದರದ್ದೇ ಸ್ವಲ್ಪ ಉಳಿದಿತ್ತು. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಬೀಟ್ರೂಟ್ ತಿನ್ನಲ್ಲ ಹೋಗಲ್ಲ ಅಂತಾರಲ್ಲ, ಆ ಥರ ಎಲ್ಲ ಮಾಡಿ ತಿನ್ನಿಸ್ಬೇಕು. ಕಣ್ಣು ಮುಚ್ಕೊಂಡು ತಿಂತಾರೆ. ಸಖತ್ತಾಗಿದೆ, ಇನ್ನೂ ಮಾಡಿಕೊಡು ಅಂತ ಹೇಳ್ತಾರೆ ಮಕ್ಕಳೆಲ್ಲ, ತಿನ್ನದೇ ಇರೋರೆಲ್ಲ. ಬೀಟ್ರೂಟ್ ತಿನ್ನೋಕ್ಕೆ ಒಂದು ಸಖತ್ತಾಗಿರೋಂಥ ಐಡಿಯಾ ಇದು. ಇಡ್ಲಿಯಲ್ಲಿ ದೋಸೆಯಲ್ಲಿ ಹಾಕ್ಕೊಂಡು ತಿನ್ನೋದು. ನೋಡಿ, ಸುಮ್ಮನೆ ಹಲ್ಕೆ ಕೈಯಿಂದ ಹಿಂಗೆ ಆಡಿಸಿ, ಇದು ಬಬ್ಬಲ್ಸ್ ಬೀಳುತ್ತೆ ಸಖತ್ತಾಗಿ. ನೋಡಿ ಎಷ್ಟು ಚೆನ್ನಾಗಿ ಬಬ್ಬಲ್ಸ್ ಬಂದಿವೆ ಅಂತ. ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿಬಿಟ್ಟು ಹಿಂಗೇನಾದರೂ ತೆಕ್ಕೊತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೃದು ಆಗಿತ್ತು, ಹತ್ತಿ ಥರ ಅಷ್ಟು ಸಾಫ್ಟಾಗಿದ್ದು. ನಾನಂತೂ ಚೆನ್ನಾಗಿ ಬಾರಿಸಿದೆ. ಆಮೇಲೆ ಚಟ್ನಿಗೆ ನೋಡಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಸ್ವಲ್ಪನೇ ಆಯಿಲ್ ಹಾಕಿಬಿಟ್ಟು ಕರ್ರ ನೆಂಚಲ್ಲಿ ಹುರ್ಕೋತಾ ಇದ್ದೀನಿ. ಹುರಿದಿರೋದು ಮತ್ತು ಶೇಂಗಾ ಬೀಜ, ಕೊತ್ತಂಬರಿ, ಜೀರಿಗೆ, ಉಪ್ಪು, ಖಾರದ ಉಪ್ಪು
ತಗೊಂಡು ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕಿ 1 ಕಪ್ ನೀರು ಹಾಕಿ ಮಿಕ್ಸಿ ಮಾಡಿಬಿಟ್ಟು ಬಾರಿಸ್ತಾನೆ ಇರೋದು. ನೀವು ತಿನ್ನಿಸಿ ಎಂಜಾಯ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ ಹರ ಮಹಾದೇವ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಇದುವರೆಗೂ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಶೇರ್ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.